ಯಾವುದೇ ಸಂಸ್ಥೆಯಲ್ಲಿ ಬದಲಾವಣೆ ತರೋದು ಅಂದ್ರೆ ಸುಲಭದ ಮಾತಲ್ಲ. ಅದು ಬೆಟ್ಟ ಹತ್ತಿದ ಹಾಗೆ. ಆದರೆ ಕೆಲವೊಮ್ಮೆ ಒಂದೇ ಒಂದು ದೊಡ್ಡ ಬಿಕ್ಕಟ್ಟು, ಒಂದೇ ಒಂದು ದುರಂತ ಎಲ್ಲವನ್ನೂ ಬುಡಮೇಲು ಮಾಡಬಲ್ಲದು. ಹಾಗಿದ್ರೆ ಒಂದು ಭಯಾನಕ ತಪ್ಪು ದಶಕಗಳಿಂದ ಬೇರೂರಿದ್ದ ಕೆಟ್ಟ ಅಭ್ಯಾಸಗಳನ್ನ ಹೇಗೆ ಕಿತ್ತೊಗೆಯಿತೋ ಅನ್ನೋದನ್ನ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಕಥೆ ಶುರುವಾಗೋದೇ ಹೀಗೆ. 86 ವರ್ಷದ ಒಬ್ಬ ವ್ಯಕ್ತಿ. ಅವರಿಗೆ ಮೆದುಳಿನಲ್ಲಿ ಒಂದು ಸಣ್ಣ ರಕ್ತಸ್ರಾವ ಆಗಿತ್ತು. ಅದಕ್ಕೆ ಒಂದು ರುಟೀನ್ ಸರ್ಜರಿ ಅಂತಾರಲ್ಲ, ಅದಕ್ಕೆ ಅಂತ ಆಸ್ಪತ್ರೆಗೆ ದಾಖಲಾಗಿದ್ರು. ಅಲ್ಲಿಯವರೆಗೂ ಎಲ್ಲವೂ ಸರಿಯಿತ್ತು, ಎಲ್ಲವೂ ಅನ್ಕೊಂಡಂತೆ ನಡೀತಿತ್ತು. ಆದರೆ ಸರ್ಜರಿ ಟೇಬಲ್ ಮೇಲೆ ಒಂದು ಘೋರ, ಊಹಿಸೋಕೂ ಆಗದಂಥ ತಪ್ಪು ನಡೆದೋಯ್ತು. ವೈದ್ಯರು ಅವರ ತಲೆಯ ತಪ್ಪು ಭಾಗದಲ್ಲಿ ಆಪರೇಷನ್ ಮಾಡಿಬಿಟ್ಟಿದ್ರು. ಅರೆ, ಇದು ಸಾಧ್ಯನಾ? ಹೀಗಾಗೋಕೆ ಕಾರಣವಾದ್ರೂ ಏನು? ನೋಡಿ, ಇದೇನು ಕೇವಲ ಒಬ್ಬ ಸರ್ಜನ್ ಮಾಡಿದ ತಪ್ಪು ಅಂತ ಅಂದ್ಕೊಳ್ಳಕ್ಕೆ ಆಗಲ್ಲ. ಇದು ಆ ರೋಡ್ ಐಲ್ಯಾಂಡ್ ಆಸ್ಪತ್ರೆಯ ವ್ಯವಸ್ಥೆಯಲ್ಲೇ ಆಳವಾಡಿ ಬೇರೂರಿದ್ದ ಒಂದು ದೊಡ್ಡ ಸಮಸ್ಯೆಯ ಪರಿಣಾಮ. ಬನ್ನಿ, ಸ್ವಲ್ಪ ಆಳಕ್ಕಿಳಿದು ನೋಡೋಣ ಇದರ ಅಸಲಿ ಕಥೆ ಏನು ಅಂತ. ಅಂದ್ರೆ ಹಲವು ವರ್ಷಗಳಿಂದ ಆ ಆಸ್ಪತ್ರೆಯಲ್ಲಿ ಒಂದು ರೀತಿ ಅಲಿಖಿತ ನಿಯಮವೇ ನಡ್ಕೊಂಡು ಬಂದಿತ್ತು. ಅಲ್ಲಿ ವೈದ್ಯರು ಮತ್ತು ನರ್ಸ್ಗಳ ನಡುವೆ ಒಂದು ದೊಡ್ಡ ಗೋಡೆನೇ ಇತ್ತು. ನರ್ಸ್ಗಳಿಗೆ ಯಾವಾಗ್ಲೂ ಒಂದು ಭಯ, ತಾವು ಹೇಳಿದ್ದನ್ನ ಯಾರೂ ಕೇಳಲ್ಲ, ತಮ್ಮನ್ನ ಯಾವಾಗ ಬೇಕಿದ್ರೂ ಕೆಲಸದಿಂದ ತೆಗೆದಾಕ್ಬೋದು ಅಂತ. ಇದು ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಕೇಳಿದ್ರೆ ಶಾಕ್ ಆಗುತ್ತೆ. ವೈಟ್ ಬೋರ್ಡ್ ಮೇಲೆ ಕಲರ್ ಕೋಡ್ ಹಾಕಿ ಈ ಸರ್ಜನ್ ಸಿಕ್ಕಾಪಟ್ಟೆ ಸಿಟ್ಟಿನವರು, ಇವರತ್ರ ಹುಷಾರು ಅಂತ ಎಚ್ಚರಿಸ್ತಾ ಇದ್ರಂತೆ. ಅಂದ್ರೆ ರೋಗಿಯ ಸೇಫ್ಟಿಗಿಂತ ಸರ್ಜನ್ ಕೋಪಗೊಳ್ಬಾರ್ದು ಅನ್ನೋದೇ ಅಲ್ಲಿ ದೊಡ್ಡ ಪ್ರಯಾರಿಟಿ ಆಗ್ಬಿಟ್ಟಿತ್ತು. ಈ ಒಂದೇ ಒಂದು ವಾಕ್ಯ ಅಲ್ಲಿನ ಇಡೀ ವಾತಾವರಣವನ್ನು ಹಿಡಿದಿಡುತ್ತೆ. ಸರ್ಜನ್ ಯಾವಾಗಲೂ ಗೆಲ್ಲುತ್ತಾರೆ ಅಷ್ಟೇ. ಈ ಒಂದು ನಂಬಿಕೆ ಇದೆಯಲ್ಲ, ಇದೇ ನರ್ಸ್ಗಳ ಬಾಯಿ ಮುಚ್ಚಿಸಿತ್ತು ಮತ್ತು ಇದೇ ಮುಂದಿನ ಆ ದೊಡ್ಡ ದುರಂತಕ್ಕೆ ಕಾರಣ ಕೂಡ ಆಯಿತು. ನೋಡಿ, ಆ ಆಪರೇಷನ್ಗೂ ಮುಂಚೆ ಒಬ್ಬ ನರ್ಸ್ಗೆ ಅನುಮಾನ ಬಂದಿತ್ತು. ದಾಖಲೆಗಳಲ್ಲಿ ಏನೋ ಗೊಂದಲ ಇದೆ, ಯಾವ ಕಡೆ ಸರ್ಜರಿ ಮಾಡಬೇಕು ಅಂತ ಸರಿಯಾಗಿ ಬರ್ದಿಲ್ಲ ಅಂತ ಹೇಳೋಕೆ ಧೈರ್ಯ ಮಾಡಿದ್ರು. ಆದ್ರೆ ಏನಾಯ್ತು? ಸರ್ಜನ್ ಅವರ ಮಾತನ್ನ ಕೇಳಿಸ್ಕೊಳ್ಳೋ ಬದಲು ಗದುರಿಸಿ ಸುಮ್ಮನಾಗಿಸ್ಬಿಟ್ರು. ಆ ಭಯ, ಆ ಸಂಸ್ಕೃತಿಯ ನೇರ ಪರಿಣಾಮ ಏನಾಯ್ತು ಗೊತ್ತಾ? ಆ ರೋಗಿ 2 ವಾರಗಳ ನಂತರ ಪ್ರಾಣವನ್ನೇ ಕಳೆದುಕೊಂಡ್ರು. ಸರಿ, ಈಗ ಈ ಆಸ್ಪತ್ರೆಯ ಕಥೆಯಿಂದ ಸ್ವಲ್ಪ ಹೊರಗೆ ಬರೋಣ. ಇದರ ಹಿಂದೆ ಕೆಲಸ ಮಾಡ್ತಿರೋ ಒಂದು ದೊಡ್ಡ ತತ್ವವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಯಾಕೆ ಒಳ್ಳೆ ಜನರಿಂದ ಕೂಡ ಇಂಥ ಘೋರ ತಪ್ಪುಗಳು ನಡೀತವೆ? ತಜ್ಞರು ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಸಾಂಸ್ಥಿಕ ಒಪ್ಪಂದ ಅಂತ. ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಆಫೀಸ್ ಅಥವಾ ಸಂಸ್ಥೆಯಲ್ಲಿ ಶಾಂತಿ ಕಾಪಾಡೋಕೆ, ಜಗಳ ಸಂಘರ್ಷ ಎಲ್ಲ ತಪ್ಸೋಕೆ ಬೇರೆ ಬೇರೆ ಟೀಮ್ಗಳು ಫಾಲೋ ಮಾಡುವ ಅಲಿಖಿತ ರೂಲ್ಸ್. ಈ ರೂಲ್ಸ್ ಕೆಲವೊಮ್ಮೆ ಡೇಂಜರಸ್ ಆಗಿದ್ರೂ ಸಹ, ಅಯ್ಯೋ ಯಾಕ್ಬೇಕು, ಸುಮ್ಮನಿದ್ರೆ ಸಾಕು ಅಂತ ಎಲ್ಲರೂ ಪಾಲಿಸ್ಕೊಂಡು ಹೋಗ್ತಾರೆ. ಇಂತಹ ಸಾಂಸ್ಥಿಕ ಒಪ್ಪಂದಗಳು ದುರಂತಕ್ಕೆ ಕಾರಣವಾಗೋದು ಕೇವಲ ಆಸ್ಪತ್ರೆಗಳಲ್ಲಿ ಮಾತ್ರ ಅಂತ ಅನ್ಕೋಬೇಡಿ. ಇದೇ ಥರದ ಇನ್ನೊಂದು ಘಟನೆ 1987ರಲ್ಲಿ ಲಂಡನ್ನ ಕಿಂಗ್ಸ್ ಕ್ರಾಸ್ ಸಬ್ವೆ ಸ್ಟೇಷನ್ನಲ್ಲಿ ನಡೆದಿತ್ತು. ಈ ಟೇಬಲ್ ನೋಡಿದ್ರೆ ಲಂಡನ್ ಅಂಡರ್ಗ್ರೌಂಡ್ನ ಮೂಲ ಸಮಸ್ಯೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ 4 ದೊಡ್ಡ ವಿಭಾಗಗಳಿದ್ವು: ರೈಲು ಓಡಿಸೋರು, ಎಸ್ಕಲೇಟರ್ ಮೇಂಟೈನ್ ಮಾಡೋರು, ಟಿಕೆಟ್ ಕಲೆಕ್ಟ್ ಮಾಡೋರು ಮತ್ತು ಸ್ಟಾಫ್ ನೋಡ್ಕೊಳ್ಳೋರು. ಪ್ರತಿಯೊಬ್ಬರೂ ತಮ್ಮ ಜಗತ್ತಿನಲ್ಲಿ ರಾಜರು. ಅವರ ದೊನ್ನೆ ಮಂತ್ರ, ಇದು ನನ್ನ ಕೆಲಸವಲ್ಲ. ಯೋಚನೆ ಮಾಡಿ, ಟಿಕೆಟ್ ಕಲೆಕ್ಟ್ ಮಾಡೋರಿಗೆ ಬೆಂಕಿ ಕಾಣಿಸಿದ್ರು, ಅಯ್ಯೋ ಅದು ಸೇಫ್ಟಿ ಡಿಪಾರ್ಟ್ಮೆಂಟ್ ಕೆಲಸ, ನಾನ್ಯಾಕೆ ತಲೆ ಹಾಕ್ಲಿ ಅಂತ ಸುಮ್ಮನಾಗ್ಬಿಡ್ತಾ ಇದ್ರು. ಇದೇ ಅವರ ನಡುವಿನ ಭಯಾನಕ ಸಾಂಸ್ಥಿಕ ಒಪ್ಪಂದ. ಹೀಗಾಗಿಯೇ ನೋಡಿ ಏನಾಯ್ತು ಅಂತ. ಒಬ್ಬ ಪ್ರಯಾಣಿಕ ಎಸ್ಕಲೇಟರ್ ಮೇಲೆ ಉರಿಯುತ್ತಿರೋ ಟಿಶ್ಯೂ ಬಗ್ಗೆ ಹೇಳಿದಾಗ ಅಲ್ಲಿನ ಸಿಬ್ಬಂದಿ ಆ ಟಿಶ್ಯೂನ ನಂದಿಸಿ ಸುಮ್ಮನಾಗ್ಬಿಟ್ರು. ಯಾಕೆ ಅಂತ ಆಳವಾಗಿ ನೋಡಲೇ ಇಲ್ಲ. ಯಾಕಂದ್ರೆ ಅದು ಅವರ ಕೆಲಸ ಆಗಿರಲಿಲ್ಲ. ಪರಿಣಾಮ, ಆ ಎಸ್ಕಲೇಟರ್ ಕೆಳಗೆ ದಶಕಗಳಿಂದ ಶೇಖರಣೆಯಾಗಿದ್ದ ಕಸ, ಗ್ರೀಸ್ ಅದಕ್ಕೆಲ್ಲ ಬೆಂಕಿ ಹೊತ್ಕೊಂಡು ಒಂದು ದೊಡ್ಡ ಅನಾಹುತವೇ ಕಾದಿತ್ತು. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಆ ಇಡೀ ಟಿಕೆಟ್ ಹಾಲ್ ಒಂದು ಅಗ್ನಿಕುಂಡದಾಗೆ ಆಗಿಹೋಯ್ತು. ಇದು ನನ್ನ ಕೆಲಸವಲ್ಲ ಅನ್ನೋ ಒಂದೇ ಒಂದು ಮನೋಭಾವಕ್ಕೆ ತೆತ್ತ ಬೆಲೆ ಎಷ್ಟು ಗೊತ್ತಾ? ಬರೋಬ್ಬರಿ 31 ಅಮಾಯಕ ಜೀವಗಳು. ಈ 2 ಘಟನೆಗಳು ನಿಜಕ್ಕೂ ಭಯಾನಕ. ಕೇಳಿದ್ರೆ ಮೈ ಜುಮ್ ಅನ್ನತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಯಾಕಂದ್ರೆ ಇಂಥ ದೊಡ್ಡ ಬಿಕ್ಕಟ್ಟುಗಳೇ ಕೆಲವೊಮ್ಮೆ ದೊಡ್ಡ ಬದಲಾವಣೆಗಳಿಗೆ ದಾರಿ ಮಾಡಿಕೊಡ್ತವೆ. ಅದೇ ಇಲ್ಲಿನ ಪ್ರಮುಖ ಅಂಶ. ನೋಡಿ, ಸಾಮಾನ್ಯವಾಗಿ ಒಂದು ಕಂಪನಿಯ ರೂಲ್ಸ್, ಅಭ್ಯಾಸಗಳು ಅಂದ್ರೆ ಕಲ್ಲಿನ ಥರ. ಅದನ್ನ ಬದಲಾಯಿಸಕ್ ಹೋದ್ರೆ ಅದು ಒಡೆಯುತ್ತೇ ಹೊರತು ಬಗ್ಗೋದಿಲ್ಲ. ಆದರೆ ಒಂದು ಬಿಕ್ಕಟ್ಟು ಬಂದಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಆ ಗಟ್ಟಿ ಕಲ್ಲು ಇದ್ದಕ್ಕಿದ್ದಾಗೆ ಬಿಸಿ ಮಾಡಿದ ಕಬ್ಬಣದ ಹಾಗೆ ಮೃದುವಾಗಿ ಬಿಡುತ್ತೆ. ಆಗ ಅದನ್ನ ನಮಗೆ ಬೇಕಾದ ಹಾಗೆ ಬಗ್ಗಿಸಬಹುದು.
ಹೊಸ ನಿಯಮಗಳಿಗೆ ಹೊಸ ಯೋಚನೆಗಳಿಗೆ ಜಾಗ ಸಿಗುತ್ತೆ. ನಮ್ಮ ಎರಡೂ ಕಥೆಗಳಲ್ಲಿ ನಾಯಕರು ಇದೇ ಅವಕಾಶವನ್ನ ಬಳಸ್ಕೊಂಡ್ರು. ರೋಡ್ ಐಲೆಂಡ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮೇರಿ ಕೂಪರ್ ಮಾಧ್ಯಮಗಳಿಂದ ಆಗ್ತಿದ್ದ ಟೀಕೆಯನ್ನೇ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ಅಲ್ಲಿವರೆಗೂ ಎಲ್ಲರೂ ವಿರೋಧಿಸ್ತಿದ್ದ ಕಡ್ಡಾಯ ಚೆಕ್ಲಿಸ್ಟ್ ಸಿಸ್ಟಮ್ ಅನ್ನು ಜಾರಿಗೆ ತಂದ್ಬಿಟ್ರು. ಅದೇ ರೀತಿ ಕಿಂಗ್ಸ್ ಕ್ರಾಸ್ನಲ್ಲಿ ತನಿಖಾಧಿಕಾರಿ ಡೆಸ್ಮಂಡ್ ಫೆನೆಲ್ ಜನರ ಆಕ್ರೋಶವನ್ನು ಬಳಸ್ಕೊಂಡು ಪ್ರಯಾಣಿಕರ ಸುರಕ್ಷತೆ ಪ್ರತಿಯೊಬ್ಬರ ಹೊಣೆ ಅನ್ನೋ ಒಂದು ಹೊಸ ನಿಯಮವನ್ನೇ ಜಾರಿಗೆ ತಂದ್ರು. ಹಾಗಿದ್ರೆ ಇದೆಲ್ಲದ್ರಿಂದ ನಾವು ಕಲಿಯಬೇಕಾದ ಪಾಠವಾದರೂ ಏನು? ಒಂದು ಬಿಕ್ಕಟ್ಟು ಅಂದ್ರೆ ಕೇವಲ ಒಂದು ಅನಾಹುತ ಅಲ್ಲ, ಅದು ಬದಲಾವಣೆಯನ್ನ ತರಲು ಒಬ್ಬ ಲೀಡರ್ ಕೈಯಲ್ಲಿ ಸಿಕ್ಕ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಕೂಡ ಹೌದು. ಇಲ್ಲಿನ ಪ್ರಮುಖ ಸಾರಾಂಶವೇ ಇದು. ಒಂದು ಬಿಕ್ಕಟ್ಟಿನ ಸಮಯದಲ್ಲಿ ಸಂಸ್ಥೆಯ ಹಳೆಯ ಬೇರೂರಿರುವ ಅಭ್ಯಾಸಗಳು ಎಷ್ಟು ಮೃದುವಾಗ್ತವೆ ಅಂದ್ರೆ ಅವುಗಳನ್ನು ಸಂಪೂರ್ಣವಾಗಿ ಹೊಸದಾಗಿ ರೂಪಿಸೋಕೆ ಸಾಧ್ಯವಾಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಲಭವಾದ ಉಪ್ಮೆ ಇದೆ, ಕುಲುಮೆಯ ಉಪ್ಮೆ ಅಂತ. ಯೋಚಿಸಿ, ಒಂದು ಸಂಸ್ಥೆಯ ಹಳೆಯ ಅಭ್ಯಾಸಗಳು ಅಂದ್ರೆ ತಣ್ಣಗೆ ಗಟ್ಟಿಯಾಗಿರೋ ಜೇಡಿಮಣ್ಣಿನ ಹಾಗೆ. ಅದಕ್ಕೊಂದು ಹೊಸ ಆಕಾರ ಕೊಡೋದು ಲಗ್ಭಗ್ ಅಸಾಧ್ಯ. ಆದ್ರೆ ಬಿಕ್ಕಟ್ಟು ಅನ್ನೋದು ಒಂದು ಕುಲುಮೆ ಇದ್ದಂತೆ. ಅದು ಈ ಜೇಡಿಮಣ್ಣನ್ನು ಬಿಸಿ ಮಾಡಿ ಮೆತ್ತಗೆ ಮಾಡುತ್ತೆ. ಆಗ ಒಬ್ಬ ಸಮರ್ಥ ನಾಯಕ ಆ ಮೃದುವಾದ ಮಣ್ಣನ್ನು ಕೈಗೆತ್ತಿಕೊಂಡು ಅದಕ್ಕೊಂದು ಹೊಸ, ಗಟ್ಟಿಯಾದ ಮತ್ತು ಮೊದಲಿಗಿಂತ ಉತ್ತಮವಾದ ಆಕಾರವನ್ನು ಕೊಡಬಹುದು. ಇದೆಲ್ಲವೂ ನಮ್ಮನ್ನು ಒಂದು ಬಹಳ ಮುಖ್ಯವಾದ ಮತ್ತು ಆಳವಾದ ಪ್ರಶ್ನೆಯತ್ತ ಕರೆದುಕೊಂಡು ಹೋಗುತ್ತೆ. ಬದಲಾವಣೆ ಮಾಡಲೇಬೇಕು ಅಂತ ಗೊತ್ತಿದ್ದಾಗ ಒಬ್ಬ ನಾಯಕ ಬೇಕಂದಲೇ ಒಂದು ಬಿಕ್ಕಟ್ಟಿನ ವಾತಾವರಣವನ್ನ ಸೃಷ್ಟಿಸೋದು ಸರಿನಾ? ಅಂತಹ ಅಧಿಕಾರವನ್ನ ಬಳಸೋದು ನೈತಿಕವಾಗಿ ಸರಿಯಿರುತ್ತಾ? ಇದರ ಬಗ್ಗೆ ಯೋಚಿಸಬೇಕು.